ನಮಸ್ಕಾರ ಗೆಳೆಯರೇ, ಸೆಲ್ಫಿ ಕ್ಲಾಸಸ್ಗೆ ಸ್ವಾಗತ. ನಾನು ನಾಗರಾಜ್. ಬನ್ನಿ ಗೆಳೆಯರೆ, ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಗೆಳೆಯರೆ, ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬೆಲ್ ಬಟನ್ನ ಒತ್ತಿ ಗೆಳೆಯರೆ, ಯಾಕಂದರೆ ನಾವು ಅಪ್ಲೋಡ್ ಮಾಡೋಂಥ ವೀಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ. ಅದೇ ರೀತಿ ಈ ಹಿಂದೆ ಕೂಡ ನಾವು ವೀಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀವಿ. ಅಪ್ಲೋಡ್ ಮಾಡಿರೋ ವೀಡಿಯೋಗಳ ಲಿಂಕ್ಗಳನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ನೋಡಿ ಚೆಕ್ ಮಾಡ್ಕೊಳ್ಳಿ. ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ. ಗೆಳೆಯರೆ, ಇವತ್ತಿನ ಕ್ಲಾಸ್ ಗಣರಾಜ್ಯಗಳು. 16 ಮಹಾಜನಪದಗಳು ಕ್ಲಾಸ್ನ ಮಾಡಿದ ನಂತರ ಈಗ ಗಣರಾಜ್ಯಗಳು ಬರುತ್ತೆ. ಸೊ ಆ ಗಣರಾಜ್ಯಗಳಲ್ಲಿ ಯಾವ್ಯಾವ ಪ್ರಮುಖ ಗಣರಾಜ್ಯಗಳಿದೆ, ಯಾವ್ಯಾವ ಸಾಮ್ರಾಜ್ಯಗಳಿದೆ, ಯಾವ್ಯಾವ ಸಂತತಿಗಳಿವೆ, ಅದನ್ನೆಲ್ಲ ನೋಡೋಣ ಗೆಳೆಯರೆ. ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ. ಗೆಳೆಯರೆ, ಮಹಾಜನಪದಗಳ ನಂತರದ ಕಾಲದಲ್ಲಿ ಹಲವಾರು ರಾಜ್ಯಗಳಲ್ಲಿ ಜನಪ್ರತಿನಿಧಿಗಳ ಆಳ್ವಿಕೆ ಇತ್ತು. ಸೊ ನಮ್ಮಲ್ಲಿ ಈಗ ಕೂಡ ಜನಪ್ರತಿನಿಧಿಗಳ ಆಳ್ವಿಕೆ ಇದೆ. ಅದನ್ನು ನಾವೇನಂತ ಕರಿತೀವಿ? ಗಣರಾಜ್ಯ ಅಂತ ಕರಿತೀವಿ. ಸೊ ಇವುಗಳನ್ನು ಗಣರಾಜ್ಯಗಳೆಂದು ಕರೆಯುತ್ತಾರೆ ಗೆಳೆಯರೆ. ಓಕೆ, ಅದು ನೆಕ್ಸ್ಟ್ ಪಾಯಿಂಟ್. ಗಣರಾಜ್ಯದಲ್ಲಿ ಮುಖ್ಯವಾದದ್ದು ವಜ್ಜಿ ಅಥವಾ ರುಜ್ಜಿ ಗಣರಾಜ್ಯ. ಗೆಳೆಯರೆ, ವಜ್ಜಿ ಗಣರಾಜ್ಯದ ರಾಜಧಾನಿ ಬಿಹಾರದ ವೈಶಾಲಿ ನಗರವಾಗಿತ್ತು. ವಜ್ಜಿ ಒಕ್ಕೂಟದಲ್ಲಿ ಹಿರಿಯ ಮತ್ತು ಕಿರಿಯ ಸದಸ್ಯರನ್ನು ಒಳಗೊಂಡ ಒಂದು ಸಭೆ ಆಡಳಿತ ನಡೆಸುತ್ತಿತ್ತು. ಸೊ ಗಣರಾಜ್ಯದಲ್ಲಿ ಪ್ರಮುಖವಾದದ್ದು ಯಾವುದು? ವಜ್ಜಿ ಅನ್ನೋದು ಗೊತ್ತಾಯಿತು. ವಜ್ಜಿ ಗಣರಾಜ್ಯ ಪ್ರಮುಖವಾದ ಗಣರಾಜ್ಯವಾಗಿತ್ತು. ಸೊ ವಜ್ಜಿ ಗಣರಾಜ್ಯದ ರಾಜಧಾನಿ ಯಾವುದಪ್ಪ ಅಂದರೆ ಬಿಹಾರದ ವೈಶಾಲಿ. ಈ ವಜ್ಜಿ ಗಣರಾಜ್ಯದ ಒಕ್ಕೂಟದಲ್ಲಿ ಹಿರಿಯರ ಮತ್ತು ಕಿರಿಯ ಸದಸ್ಯರ ಒಳಗೊಂಡಂಥ ಒಂದು ಸಭೆ ಆಡಳಿತ ನಡೆಸ್ತಾ ಇತ್ತು. ಯಾವ ರೀತಿ ಈಗ ರಾಜ್ಯಸಭೆ ಇದೆ, ಲೋಕಸಭೆ ಇದೆ ಅಥವಾ ವಿಧಾನಸಭೆ ಇದೆಯೋ ಆ ರೀತಿ ಒಂದು ಸದಸ್ಯರನ್ನು ಒಳಗೊಂಡಂಥ ಒಂದು ಸಭೆ ಆಡಳಿತ ನಡೆಸ್ತಾ ಇತ್ತು ಅಂತ ಹೇಳ್ತಾರೆ. ಓಕೆ, ಸೊ ನೆಕ್ಸ್ಟ್ ನಾವು ನೋಡ್ತಾ ಇದ್ದೀವಿ ಗೆಳೆಯರೆ, 16 ಜನಪದಗಳು, ಮಹಾಜನಪದಗಳು ಯಾವ ರೀತಿ ಮುಖ್ಯವಾಗಿತ್ತೋ ತದನಂತರ 16 ಮಹಾಜನಪದಗಳ ನಂತರ ಬರೋದೇ ಈ ಗಣರಾಜ್ಯಗಳು. ಸೊ ಪ್ರಮುಖ ಗಣರಾಜ್ಯಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಬನ್ನಿ ಹಾಗಾದರೆ ನೋಡೋಣ. ಮೊದಲನೇದು ಕಪಿಲವಸ್ತುವಿನ ಶಾಕ್ಯರು, ಇದು ಕೂಡ ಒಂದು ಗಣರಾಜ್ಯವಾಗಿತ್ತು. ಎರಡನೇದು ವೈಶಾಲಿಯ ಲಿಚ್ಛವಿಗಳು, ಇವರು ಕೂಡ ಗಣರಾಜ್ಯ. ಈ ಏನು ರಾಜ್ಯಗಳಿತ್ತು ಇದು ಕೂಡ ಗಣರಾಜ್ಯವಾಗಿತ್ತು. ಮೂರನೇದು ಮಿಥಿಲದ ವಿದೇಹರು, ಇದು ಕೂಡ ಗಣರಾಜ್ಯವಾಯಿತು. ಮಿಥಿಲಾ ನಗರಿ, ಸೀತೆ ಇರುವಂಥ ನಗರಿ ಮಿಥಿಲಾ ನಗರಿ, ಈಗಿನ ನೇಪಾಳದಲ್ಲಿದೆ. ಓಕೆ, ನಾಲ್ಕನೇದು ವಸಾಲಿಯ ನಾಯರು, ವಸಾಲಿಯ ನಾಯರು, ಇದು ಕೂಡ ಪ್ರಮುಖವಾದ ಒಂದು ಗಣರಾಜ್ಯ ಗೆಳೆಯರೆ. ಬನ್ನಿ ಹಾಗಾದ್ರೆ ನೆಕ್ಸ್ಟ್ ನೋಡೋಣ ಗೆಳೆಯರೆ. ಮೊದಲನೇದು ಮಗಧ ಸಾಮ್ರಾಜ್ಯ. ಈ ಗಣರಾಜ್ಯಗಳ ಸಾಲಿನಲ್ಲಿ ಮೊದಲಿಗೆ ಬರುವುದು ಮಗಧ ಸಾಮ್ರಾಜ್ಯ. ಮಗಧ ಸಾಮ್ರಾಜ್ಯದ ಸ್ಥಾಪಕರು ಜರಾಸಂಧ ಮತ್ತು ಬೃಹದ್ರಥ. ನೆನಪಿರಲಿ, ಮಗಧ ಸಾಮ್ರಾಜ್ಯ ಒಂದು ಗಣರಾಜ್ಯ ಗೆಳೆಯರೆ. ಓಕೆ, ಈ ಮಗಧ ಸಾಮ್ರಾಜ್ಯ ಏನಿದೆ ಇದರ ಸ್ಥಾಪಕರು ಜರಾಸಂಧ ಮತ್ತು ಬೃಹದ್ರಥ. ನೆಕ್ಸ್ಟ್ ಪಾಯಿಂಟ್, ಮಗಧ ಸಾಮ್ರಾಜ್ಯದ ರಾಜಧಾನಿಗಳು ರಾಜಗೃಹ ಮತ್ತು ಪಾಟಲಿಪುತ್ರ. ಓಕೆ, ನೆಕ್ಸ್ಟ್ ಪಾಯಿಂಟ್, ಮಗಧ ಸಾಮ್ರಾಜ್ಯದ ಮೊದಲ ರಾಜಧಾನಿ ಬಂದ್ಬಿಟ್ಟು ರಾಜಗಿರ ನೆನಪಿರ್ಲಿ. ಇದು ಮಗಧ ಸಾಮ್ರಾಜ್ಯದ ನಂತರ ಬರುವಂಥವರು ಹರ್ಯಾಂಕ ಸಂತತಿ. ಕ್ರಿಸ್ತಪೂರ್ವ 544ರಿಂದ 412ರವರೆಗೆ ಇವರು ಆಳ್ವಿಕೆಯನ್ನು ಮಾಡ್ತಾರೆ. ಹರ್ಯಾಂಕ ಸಂತತಿಯ ಸ್ಥಾಪಕ ಬಂದ್ಬಿಟ್ಟು ಬಿಂಬಸಾರ. ಗೆಳೆಯರು, ಇನ್ನೊಂದು ಪಾಯಿಂಟ್ ಏನಪ್ಪ ಅಂದರೆ ಈ 16 ಮಹಾಜನಪದಗಳು ಎಲ್ಲ ಇದ್ದಿದ್ದು ಕ್ರಿಸ್ತಪೂರ್ವದಲ್ಲಿ ಹೊರತು ಕ್ರಿಸ್ತ ಶಕದಲ್ಲಿ ಅಲ್ಲ. ಓಕೆ, ಕ್ರಿಸ್ತಪೂರ್ವದಲ್ಲಿ 16 ಮಹಾಜನಪದಗಳು ಮತ್ತು ಗಣರಾಜ್ಯಗಳು ಇರುತ್ತೆ, ನೆನಪಿರ್ಲಿ. ಓಕೆ, ಹರ್ಯಾಂಕ ಸಂತತಿ. ಹರ್ಯಾಂಕ ಸಂತತಿಯ ಸ್ಥಾಪಕ ಬಂದ್ಬಿಟ್ಟು ಬಿಂಬಸಾರ, ಬಿಂದುಸಾರ ಅಲ್ಲ, ಬಿಂಬಸಾರ. ರಾಜಗೃಹ ನಗರದ ನಿರ್ಮಾಪಕ ಬಿಂಬಸಾರ. ಬುದ್ಧನ ಸಮಕಾಲೀನ ಮಗಧದ ದೊರೆ ಯಾರಪ್ಪ ಅಂದರೆ ಅದು ಬಿಂಬಸಾರ. ಓಕೆ, ಬಿಂಬಸಾರನ ಕಾಲ ಬಂದ್ಬಿಟ್ಟು ಕ್ರಿಸ್ತಪೂರ್ವ 544ರಿಂದ 492 ಅಂತ ಹೇಳಲಾಗತ್ತೆ. ಓಕೆ, ನೆಕ್ಸ್ಟ್ ಈ ಬಿಂಬಸಾರ ಅಥವಾ ಹರ್ಯಾಂಕ ಸಂತತಿಯ ನಂತರ ಬರುವಂಥವರು ನಂದರು ಗೆಳೆಯರೆ. ಹರ್ಯಾಂಕ ಸಂತತಿಯ ನಂತರ ಬರುವರು ನಂದರು. ಬಟ್ ಏನಾಗುತ್ತೆ, ಬಿಂಬಸಾರನ ನಂತರ ಅಜಾತಶತ್ರು ಬರ್ತಾನೆ. ಓಕೆ, ಅಜಾತಶತ್ರು ಕ್ರಿಸ್ತಪೂರ್ವ 491ರಿಂದ 462ರವರೆಗೆ ಇವನು ಆಳ್ವಿಕೆಯನ್ನು ಮಾಡ್ತಾನೆ. ತದನಂತರ ಅವನ ನಂತರ ಹರ್ಯಾಂಕ ಸಂತತಿಯಲ್ಲಿ ಮೊದಲು ಬರೋದು ಬಿಂಬಸಾರ, ತದನಂತರ ಅಜಾತಶತ್ರು, ತದನಂತರ ಉದಯನ, ಅದಾದಮೇಲೆ ಕಾಲಾಶೋಕ ಬರ್ತಾನೆ. ಓಕೆ, ಕಾಲಾಶೋಕ ಏನು ಮಾಡ್ತಾನೆ ಅಂದರೆ ಎರಡನೇ ಬೌದ್ಧ ಮಹಾಸಮ್ಮೇಳನವನ್ನು ನಡೆಸ್ಕೊಡ್ತಾನೆ ಕ್ರಿಸ್ತಪೂರ್ವ 394ರಿಂದ 366ರಲ್ಲಿ. ಎಲ್ಲಿ? ವೈಶಾಲಿಯಲ್ಲಿ, ನೆನಪಿರಲಿ. ಸೊ ತಮ್ಮ ನೆನಪಿಗಾಗಿ ನಾನು ಹೇಳಿದೆ ಇದು. ನೆಕ್ಸ್ಟ್ ಪಾಯಿಂಟನ್ನು ನಾವು ನೋಡ್ತಾ ಇದ್ದೀವಿ. ನಂದರು ಗೆಳೆಯರೆ,
ನಂದರ ಸ್ಥಾಪಕ ಯಾರಪ್ಪ ಅಂದರೆ ಮಹಾಪದ್ಮನಂದ. ಮಹಾಪದ್ಮನಂದಗೆ ಇರುವಂಥ ಬಿರುದು ಏಕರಾಟ. ಓಕೆ, ನಂದರ ಕೊನೆಯ ಅರಸ ಯಾರು? ಧನಾನಂದ. ನಂದರ ಕೊನೆಯ ಅರಸ ಧನಾನಂದನನ್ನ ಸೋಲಿಸಿ ಚಂದ್ರಗುಪ್ತ ಮೌರ್ಯನು ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ. ಯಾರ ಸಹಾಯದಿಂದ? ಕೌಟಿಲ್ಯನ ಸಹಾಯದಿಂದ ಅಥವಾ ಚಾಣಕ್ಯ, ವಿಷ್ಣುಗುಪ್ತ ಚಾಣಕ್ಯನ ಸಹಾಯದಿಂದ ಚಂದ್ರಗುಪ್ತ ಮೌರ್ಯ ಧನಾನಂದನನ್ನ ಸೋಲಿಸಿ ಮೌರ್ಯ ಸಾಮ್ರಾಜ್ಯವನ್ನ ಸ್ಥಾಪನೆಯನ್ನ ಮಾಡ್ತಾನೆ ಗೆಳೆಯರೆ. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್. ಇದೊಂದು ಪ್ರಾಚೀನ ಭಾರತದ ಇತಿಹಾಸದಲ್ಲಿ ಇದೊಂದು ಒಂದು ಕಾಲಘಟ್ಟ ಇದು. ಓಕೆ, ನೆಕ್ಸ್ಟ್ ಪ್ರಮುಖ ಅಂಶಗಳನ್ನು ನಾವು ನೋಡ್ತಾ ಇದ್ದೀವಿ. ಪಾಣಿನಿಯು 6ನೇ ಶತಮಾನದಲ್ಲಿ 22 ಜನಪದಗಳಿದ್ದವು ಅಂತ ಹೇಳ್ತಾನೆ. ಪ್ರಮುಖವಾದ 3 ಜನಪದಗಳು ಯಾವುದಂದ್ರೆ ಮಗಧ, ಕೋಸಲ ಮತ್ತು ವತ್ಸಗಳೆಂದ ಅಭಿಪ್ರಾಯಪಟ್ಟಿದ್ದಾನೆ. ಓಕೆ, ನೆಕ್ಸ್ಟ್ ಪಾಯಿಂಟ್. ಮೊದಲ ಮಹಾಜನಪದ ಯಾವುದಪ್ಪ ಅಂದರೆ ಅದು ಕಾಶಿ. ಅತ್ಯಂತ ಪ್ರಬಲ ಜನಪದ ಯಾವುದಪ್ಪ ಅಂದರೆ ಅದು ಮಗಧ. ಓಕೆ ಗೆಳೆಯರೆ, ನಮ್ಮ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬೆಲ್ ಬಟನ್ನ ಒತ್ತಿ ಗೆಳೆಯರೆ, ಯಾಕಂದರೆ ನಾವು ಅಪ್ಲೋಡ್ ಮಾಡೋಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ. ಅದೇ ರೀತಿ ನಾವು ತಿಳಿಸ್ಕೊಟ್ಟಂಥ ಮಾಹಿತಿಗಳ ಬಗ್ಗೆ ಅಥವಾ ನಮ್ಮ ಕ್ಲಾಸ್ಗಳ ಬಗ್ಗೆ ಏನಾದರೂ ಅಭಿಪ್ರಾಯಗಳು ಅಥವಾ ಕಮೆಂಟ್ಗಳಿದ್ದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾವು ನಿಮ್ಮ ಕಮೆಂಟ್ಗಳನ್ನು ನೋಡ್ತೀವಿ ಗೆಳೆಯರೆ. ಮತ್ತೆ ನಾವು ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು ಗೆಳೆಯರೆ.